ಹರೇ ಶ್ರೀನಿವಾಸ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಶುದ್ಧ ಪ್ರತಿಪದೆಯಿಂದ ನವಮಿಯವರೆಗೆ ಮಾಡುವ ಪೂಜೆಯು ನವರಾತ್ರಿ ಪೂಜೆ ಎನಿಸುತ್ತದೆ. ಪ್ರತಿಪದ ಮನೆಯಲ್ಲಿ ಸಂಕಲ್ಪಪೂರ್ವಕವಾಗಿ ತುಪ್ಪದ ದೀಪ ಮತ್ತು ಎಣ್ಣೆ ದೀಪವನ್ನು ಹಚ್ಚಿ ನವಮಿಯವರೆಗೆ ಅಖಂಡವಾಗಿ ದೀಪ ಹಚ್ಚಿಡಬೇಕು. ಪ್ರತಿ ದಿವಸ ಸಾಯಂಕಾಲ ವೆಂಕಟೇಶ ಪಾರಿಜಾತ ಅಂದರೆ ವೆಂಕಟೇಶ ಕಲ್ಯಾಣ ಮತ್ತು ಹಾಡುಗಳನ್ನು ಹೇಳಬೇಕು. ಈ ನವರಾತ್ರಿಯಲ್ಲಿ ವೆಂಕಟೇಶ ಮಹಾತ್ಮೆ ಪುರಾಣ ಶ್ರವಣಗಳು ಮಾಡಬೇಕು. ಗಜಗೌರಿ ವ್ರತವನ್ನು ವಿಧಿಪೂರ್ವಕವಾಗಿ ಆಚರಿಸಬೇಕು. ಉಪಾಂಗಲಲಿತಾ ವ್ರತ ಶುದ್ಧ ಪಂಚಮಿಯಂದು ಭಕ್ತಿಯಿಂದ ಆಚರಿಸಬೇಕು. ಸರಸ್ವತಿ ಪೂಜೆ, ಶ್ರೀ ವೇದವ್ಯಾಸರ ಪೂಜೆ, ದುರ್ಗಾದೇವಿಯ ಪೂಜೆ ಅಷ್ಟಮಿಯಂದು ಈ ಪೂಜೆಗಳನ್ನು ವಿಧಿಪೂರ್ವಕವಾಗಿ ಭಕ್ತಿಯಿಂದ ಆಚರಿಸಬೇಕು. ಶುದ್ಧ ನವಮಿಯಂದು ಆಯುಧ ಪೂಜೆ, ಸಂಜೆ ವೇದವ್ಯಾಸರಿಗೆ ಮಂಗಳಾರತಿ, ಬೆಳಿಗ್ಗೆ ಆಯುಧ ವಾಹನಗಳ ಪೂಜೆ ಮಾಡಿ ಸಂಜೆ ಶ್ರೀ ವೇದವ್ಯಾಸರಿಗೆ ಮಂಗಳಾರತಿ ಮಾಡಬೇಕು. ವಿಜಯದಶಮಿಯಂದು ಶಮಿ ಪೂಜೆ, ಸೀಗೆ ಗೌರಿ ಪೂಜೆ ಮಾಡಬೇಕು. ವಿಜಯದಶಮಿ ಎಂದು ಶಮಿ ಪೂಜೆ, ಬೆಳಿಗ್ಗೆ ದೇವರಿಗೆ ಶಮಿ ಪತ್ರವನ್ನು ಏರಿಸಿ ಪೂಜಿಸಬೇಕು. ಅಪರಾಹ್ನ ಕಾಲದಲ್ಲಿ ಗ್ರಾಮದಿಂದ ಈಶಾನ್ಯ ದಿಕ್ಕಿನಲ್ಲಿ ಇರುವ ಶಮಿ ವೃಕ್ಷ ಇದ್ದಲ್ಲಿಗೆ ಮನೆಯ ಹಿರಿಯರೊಂದಿಗೆ ಹೋಗಿ ಶಮಿ ವೃಕ್ಷದ ಪೂಜೆಯನ್ನು ಮಾಡಬೇಕು. ಗುರು ಹಿರಿಯರಿಗೆ ಶಮಿ ಪತ್ರವನ್ನು ಕೊಟ್ಟು ನಮಸ್ಕರಿಸಬೇಕು. ಚಿಕ್ಕವರಿಂದ ಶಮಿ ಪತ್ರವನ್ನು ಸ್ವೀಕರಿಸಿ ಹಿರಿಯರು ಅವರಿಗೆ ಆಶೀರ್ವದಿಸಬೇಕು. ಹರೇ ಶ್ರೀನಿವಾಸ.